ಮಾತಾಡ್ತಾ ನೀವು ಹೇಳಿದ್ರಿ ಶುದ್ಧಿ ಕಾರ್ಯ ಮಾಡಿ ಆದಮೇಲೆ ಅಂತ, ಅದೊಂದು ಕ್ಯೂರಿಯಾಸಿಟಿ ಪ್ರಶ್ನೆ ಬಂತು. ದೇವಸ್ಥಾನದಲ್ಲಿ ಯಾಕೆ ಶುದ್ಧಿ ಕಾರ್ಯ ಮಾಡ್ತಾರೆ, ಹೇಗೆ, ಅದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಇಲ್ಲ, ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಬಂದಾಗ ನಮ್ಮ ಈ ಹೆಂಗಸರ 5 ದಿನದ ಕಾರ್ಯಕ್ರಮ ಜನರಲಾಗಿ ಎಲ್ಲರಿಗೂ ಯಾವುದಾದ್ರು ಸೂತಕಗಳಿಗೆ ಹೋಗಿ ಬರೋದು, ಈ ಅಮಂಗಲವನ್ನು ದೇವಸ್ಥಾನದಲ್ಲಿ ತರಬಾರ್ದು ಅಂತೇಳಿ. ಮಂಗಳ ಅಂದರೆ ನಾವು ಮಂಗಳಕರವಾಗಿ ಒಳ್ಳೆಯ ಶುದ್ಧ ಮನಸ್ಸಿನಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುವಾಗ ಅಟ್ಲೀಸ್ಟ್ ಅರ್ಧ ಗಂಟೆ ದೇವಸ್ಥಾನದಲ್ಲಿ ಇದ್ರೂ ಒಂದು 2 ಸೆಕೆಂಡ್ ಆದರೂ ಸ್ವಾಮಿನ ಮನಸ್ಪೂರ್ವಕವಾಗಿ ನಿಂತಿದ್ದರೆ ನಮ್ಮ ಅಕೌಂಟಲ್ಲಿಗೆ ಜಾಯಿನ್ ಆಗುತ್ತೆ. ಯಾವುದೋ ಸಾವು ಮನೆಗೆ ಹೋಗ್ತಾ ದೇವಸ್ಥಾನ ಇದೆಯಲ್ಲ ಅಂತಂಗೆ ದೇವಸ್ಥಾನದೊಳಗೆ ಹೋಗೋದು ಅಮಂಗಲ. ಆತನ ಒಬ್ಬನಿಂದ ಎಲ್ಲರಿಗೂ ಅಮಂಗಲ ಆಗುತ್ತೆ. ದೇವಸ್ಥಾನದಲ್ಲಿ ಯಾಕೆ ಫೋನ್ ಮಾತಾಡಬೇಡಿ ಅಂತ ನಾವು ಬೈತೀವಿ ಅಂದರೆ, ಏನೋ ಶುಭ ಕಾರ್ಯ ನಿಮ್ಗೆ ಕೊಡಬೇಕಾಗಿದೆ, 50,000 ಮನೇಲಿ ಕೊಟ್ಟಿದ್ದೀನಿ, ಹೆಸರು ಹತ್ರ ಇಸ್ಕೊಡಿ ಅಂದರೆ ಒಂದು ಸಂತೋಷ, ಪುಣ್ಯ ಆ ದೇವ್ರ ಒಳ್ಳೇದು ಮಾಡೋದಪ್ಪ ಅಂತ 2 ದೇವರಿಗಿಲ್ಲ 2 ನಮಸ್ಕಾರ ಹಾಕ್ತೀವಿ. ಹೋಗ್ಬಿಟ್ರು ದೊಡ್ಡಪ್ಪ ಅಂತಂದ ತಕ್ಷಣ ನೀವು ಆ ಸ್ಪಾಟ್ನಲ್ಲಿ ಆ ಮಾತನ್ನು ಏನು ಕೇಳ್ತೀರ, ಇಡೀ ದೇವಸ್ಥಾನವೇ ಅಮಂಗಲ ಆಯಿತು. ಅದನ್ನು ನೀವು ಹೇಳ್ಕೊಳ್ಳೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ. ಅದರಿಂದ ದೇವಸ್ಥಾನಗಳಿಗೆ ಬಂದಾಗ ಹಾಳು ಫೋನು ಗೀನೆಲ್ಲ ಎಲ್ಲೋ ಒಂದು ಕಡೆ ಬಿಸಾಕಿ ಸಿಕ್ಕೋ ಒಂದು 4 ನಿಮಿಷದಲ್ಲಿ ಅದು ಏಕಾಗ್ರತೆಯಿಂದ ಸ್ವಾಮಿಯನ್ನು ದರ್ಶನ ಮಾಡೋಣ. ಆ ಮಂಗಳಕರವಾದ ಜಾಗ ದೇವರು ದೇವಸ್ಥಾನ. ನಾವು ದಿನನಿತ್ಯ ದೇವರಿಗೆ ಅಭಿಷೇಕ ಮಾಡ್ತೀವಿ ಅಂದರೆ ನಾವು ದಿನ ಸ್ನಾನ ಮಾಡಬೇಕು ಅಂತ ಒಂದು ಭಾವನೆ ಇದೆ. ಅಂದರೆ ದೇಹದ ಹೊರಭಾಗದ ಶುದ್ಧಿ, ಹೊರಭಾಗದ ಶುದ್ಧಿಯಿಂದ ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣ ಅಂತರಾತ್ಮ ಶುದ್ಧಿ ಆಗುತ್ತೆ. ಬೇರೆ ಯಾವ ಗಮನವೂ ನಮಗೆ ಬರೋಲ್ಲ. ಪರಮಾತ್ಮನ ಅಲಂಕಾರ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹೂವು ಹಾಕಿದ್ದಾರೆ. ಈ ಗಮನದಲ್ಲಿ ಇಷ್ಟರ ಮಧ್ಯ ಪರಮಾತ್ಮ ಇದ್ದಾನೆ ಎಂದು ಒಂಚೂರು ನಮಗೆ ಸಿಕ್ಕಿದ್ರೆ ಸಾಕು, ಅದು ಮಂಗಳ. ಆದ್ದರಿಂದ ಅಮಂಗಲ ಅನ್ನೋದು ಹೊರಭಾಗದಲ್ಲಿ, ಮಂಗಳ ಅನ್ನೋದು ಮಂಗಳಕರವಾದ ದೇವಸ್ಥಾನ.